ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಕಳಲೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಕಳಲೆ ಸಾಂಬಾರಿಗೆ ಫಸ್ಟು ಕಳಲೆನ ಬೇಯಿಸಿಟ್ಕೋಬೇಕು. ಬೇಯಿಸಿ ರಸ ಎಲ್ಲ ಚೆಲ್ಲಬೇಕು. ಆ ರಸ ಏನೂ ಯೂಸ್ ಮಾಡಬಾರ್ದು. ಬೇಯಿಸಿದ್ರೆ ಈ ಕಲರ್ ಆಗಿರುತ್ತೆ ನೋಡಿ, ಸಾಫ್ಟ್ ಆಗಿರುತ್ತೆ. ಅದನ್ನು ನಿಮಗೆ ಯಾವ ಶೇಪ್ ಬೇಕೋ ನಿಮಗೆ ರಿಕ್ವೈರ್ಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನನಗೆ ಹೀಗೆ ಇಷ್ಟ ಆಗುತ್ತೆ ಅಂತ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗೂ ಕಟ್ ಮಾಡಿ ಮಾಡ್ಕೋಬೋದು. ನನಗೆ ಸ್ವಲ್ಪ ದೊಡ್ಡ ಇದ್ದರೆ ಇಷ್ಟ ಆಗುತ್ತೆ ಸಾಂಬಾರಲ್ಲಿ. ಪಲ್ಯಗಳಲ್ಲಿ ಸಣ್ಣದಾಗಿ ಇಷ್ಟ ಆಗುತ್ತೆ. ಸೊ ನೋಡಿ, ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಬೇಯಿಸಿ ರಸನ ಚೆಲ್ಲಿ ಇದು ಮಾಡಿದ್ದೀನಿ. ಇವಾಗ ಕಟ್ ಮಾಡಿದ್ಮೇಲೆ ಮತ್ತೊಂದು ಸಲ ಅದರದ್ದು ರಸ ಎಲ್ಲ ತೆಕ್ಕೋತೀನಿ. ಇವಾಗ ಖಾರಕ್ಕೆ ಒಂದು ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಒಂದು 4 ಪೀಸ್ ಕಾಯಿ, ಒಂದು ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಅದೆಲ್ಲ ನಿಮ್ಮ ಕ್ವಾಂಟಿಟಿಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ನನ್ನ ಎಷ್ಟಿದೆ ಕ್ವಾಂಟಿಟಿಗೆ ನೋಡಿ ಆಮೇಲೆ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಕಾಳು, ನೀವು ಯಾವ ಕಾಳು ಬೇಕಾದರೂ ತೊಗೋಬೋದು. ಏನೇ ಕಾಳು ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಕಟ್ ಮಾಡಿದ್ಮೇಲೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದ್ರದ್ದು ಹಿಂಡಿಬಿಟ್ಟು ರಸ ಎಲ್ಲ ತೆಗಿತೀನಿ. ಸೊ ಒಂದು ಬಾಣಲಿಗೆ ಆಯಿಲ್ ಹಾಕಿ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಫ್ರೈ ಮಾಡ್ಕೋತೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ನೀವು ಆಪ್ಷನಲ್ಲು. ಓಕೆನಾ. ಸೊ ಇವಾಗ ರಸ ತೋರಿಸ್ತಾ ಇದ್ದೀನಿ ನೋಡಿ ನೀರಲ್ಲಿ. ಅದರ ರಸ ಎಲ್ಲ ಪೂರ್ತಿ ತೆಗಿಬೇಕು. ರಸ ಏನೂ ಇರಬಾರ್ದು, ಫುಲ್ ಡ್ರೈ ಇರಬೇಕದು. ಇನ್ನೊಂದು ಸಲ ಬೇಯಿಸ್ಕೊಂಡ್ರೂ ನಡೆಯುತ್ತೆ. ಸೊ ಇವಾಗ ಕಡಲೆಕಾಳು ಒಗ್ಗರಣೆಗೆ ಹಾಕಿ ಒಂದು 2 ನಿಮಿಷ ಉಪ್ಪು ಅರಿಶಿಣದಲ್ಲಿ ಫ್ರೈ ಮಾಡ್ಕೋತೀನಿ. ನಾನು ಯಾವುದೇ ವೆಜಿಟೇಬಲ್ ಸಾಂಬಾರು ಮಾಡಬೇಕಾದ್ರೆ ನೀವು ನೋಡಿರ್ತೀರ ಪ್ರೀವಿಯಸ್ ವೀಡಿಯೋಗಳಲ್ಲಿ, ಎಣ್ಣೆಯಲ್ಲಿ ತರಕಾರಿನ ಒಂದು 2 ನಿಮಿಷ ಫ್ರೈ ಮಾಡ್ಕೋತೀನಿ. ಆವಾಗ ಉಪ್ಪು ಅರಿಶಿಣದಲ್ಲಿ ಒಂಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸೊ ಕಳಲೆನ ಏನು ರಸ ಎಲ್ಲ ತೆಕ್ಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಆಗೋಕ್ಕೆ ಬಿಡ್ತೀನಿ. ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು ಖಾರ ಏನು ತೊಗೊಂಡಿದ್ವಿ, ಇದನ್ನು ಯೂಶ್ವಲಿ ನೀವು ಮಳೆಗಾಲದಲ್ಲಿ ತುಂಬ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಸಿಕ್ಕಿದ್ರೆ ಡೆಫಿನೆಟಾಗಿ ಟ್ರೈ ಮಾಡಿ. ಕೆಲವ್ರಿಗೆಲ್ಲ ಗೊತ್ತಿರಲ್ಲ, ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಹಳ್ಳಿ ಕಡೆಯಲ್ಲಿ, ಇವಾಗ ಟೌನಲ್ಲೂ ಎಲ್ಲ ಕಡೆ ಕಳಲಿನ ತಂದು ಮಾರ್ತಾ ಇರ್ತಾರೆ. ಸೊ ಮಳೆಗಾಲದಲ್ಲಿ ತಿನ್ನೋಕ್ಕೆ ಟ್ರೈ ಮಾಡಿ ಸಿಕ್ಕಿದ್ರೆ. ಖಾರ ಹಾಕಿ ಕುದಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗಿರೋದ್ರಿಂದ ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಹಾಕ್ಕೋಬೋದು, ನಾವು ಸ್ವಲ್ಪ ಖಾರ ತಿಂತೀವಿ, ತುಂಬ ಅಲ್ಲ, ಸ್ವಲ್ಪ ಖಾರ ಇರಬೇಕು, ಉಪ್ಪು ಖಾರ ಚೆನ್ನಾಗಿರಬೇಕು. ಸ್ಪೆಷಲಿ ಈ ಥರ ಐಟಮ್ಗಳಿಗೆ, ಹಾಗೆ ನಾನ್ ವೆಜ್ಗಳಿಗೆ ಉಪ್ಪು ಖಾರ ಚೆನ್ನಾಗಿದ್ರೇ ಟೇಸ್ಟ್ ಆಗುತ್ತೆ. ಸಪ್ಪೆ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ. ನೋಡಿ ಕುದೀತಾ ಇದೆ. ಸಾಂಬಾರನ್ನ ಕಡುಬು, ರೊಟ್ಟಿ, ಅನ್ನ ಎಲ್ಲದ್ರ ಜೊತೆ ತಿನ್ಬೋದು ನೀವು. ನಾನು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ, ಡ್ರೈ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ನಾವು ಸಾಂಬಾರು ಅಷ್ಟೊಂದು ತಿನ್ನಲ್ಲ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.